ಇದ್ದಾರೆ ತಿಪ್ಪೇಸ್ವಾಮಿ ಅವರು ಚಳ್ಳಕೆರೆಯಿಂದ ಸಂಪರ್ಕದಲ್ಲಿ. ತಿಪ್ಪೇಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ತಿಪ್ಪೇಸ್ವಾಮಿ ಅವರೇ, ಇದನ್ನೆಲ್ಲ ತಾವು ಹೇಗ್ ನೋಡ್ತಾ ಇದ್ದೀರಿ? ಏನಿದು ಹಿಂಗಾದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ಅಂತ? ಹೌದು ಹೌದು, ಇದು ಈ ಮಟ್ಟಕ್ಕೆ ಬಂದ್ರೆ ಹೆಂಗೆ ಸರ್? ನಾವೇನ ಯಾರಾದ್ರೂ ಮುಂದೆ ನೆಮ್ಮದಿಯಾಗಿರಕ್ಕೆ ಬದುಕಕ್ಕಾಗತ್ತಾ? ಯಾರೋ ಬಡವ ಪ್ರಾಣ ಹೋದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇದು. ಸರ್ ಈಗ ಇಷ್ಟೆಲ್ಲ ನಡೆಯೋದಕ್ಕೆ ಏನಾಗಿದೆ? ಕಾರಣೀಕರ್ತರು ಯಾರು? ಯಾರು ಗುಂಡು ಹೊಡೆದ್ರು? ಏನಾಯ್ತು? ಅವ್ರ ಮೇಲೆ ನಿಜವಾಗ್ಲೂ ಕ್ರಮ ತಗೊಂತಾರ ಸರ್ ರಾಜಕಾರಣಿಗಳು? ಯಾರ್ ಕಾರಣ ಅಂತ ಹೇಳಿ ನಿಮ್ಗನ್ಸುತ್ತೆ? ಸರ್ ಅಲ್ಲೇ ಇರೋರೆ ಪಕ್ಕದಾಗ ಯಾರೋ ಹೊಡೆದಿರ್ತಾರೆ. ಯಾರು ಇದೇನು ದ್ವೇಷ ಸಾಧಿಸಿ ಅವ್ರು ಬಂದು ಇವ್ರು ಕೊಡೋದು, ಇವ್ರು ಬಂದು ಅವ್ರು ಕೊಡೋದು, ಏನೋ ಗನ್ ಫೈರಿಂಗ್ ಆಗಿಲ್ಲ ಇದು. ಅಲ್ಲ, ಉದ್ದೇಶ ಪೂರ್ವಕವಾಗಿಯೇ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರ ಅಥವಾ 100% ಸರ್? ಸರ್ ದೇಶ ಜನ ಎಲ್ಲ ನೋಡುತ್ತೆ ಸರ್ ಇದು ಹೆಂಗಿದೆ ಏನು ಅಂತ. ಜನ ಏನ್ ದಡ್ರಲ್ಲ ಈ ಕಾಲದಾಗ, ಎಲ್ಲ ಬುದ್ಧಿವಂತರಿದ್ದಾರೆ. ಸಮಾಜ ಈ ಮಟ್ಟಕ್ಕೆ ಹೋಗ್ಬಾರ್ದು. ಇದನ್ನ ಯಾವ ರೀತಿ ಮಾಡಬೇಕಾದ್ರೆ ಓಟ್ ಹಾಕೋವಾಗಲೇ ಮಾಡಿ ತೋರಿಸ್ತಾರೆ ಸರ್. ಇದು ಮಾತ್ರ ಸತ್ಯ ಅಲ್ವಾ? ಏನ್ ಸರ್ ಈ ಮಟ್ಟಕ್ಕೆ ಕರ್ನಾಟಕ ಬೇರೆ ರಾಜ್ಯಕ್ಕೆ ಮಾದರಿಯಾಗಿದ್ವಿ ಸರ್. ಹೌದು ಸರ್, ಹೌದು. ಬಹಳ ಶೋಚನೀಯ ಸರ್. ರಾಜಕಾರಣಿಗಳು ಇವರು ಓಟಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು ಸರ್ ಈಗ. ನಿಜ ನಿಜ ನಿಜ. ಸರ್ ಇದು ನಡಿಬಾರ್ದು ಸರ್, ಇದಾಗಬಾರ್ದು ಸರ್. ನಮ್ ದೇಶದಾಗೆ ಶಾಂತಿ ಮತ್ತೆ ಎಲ್ಲರೂ ಹೇಳ್ತಾರೆ ನಮ್ದು ಶಾಂತಿವನ ಕರ್ನಾಟಕ ಹಂಗೆ ಹಿಂಗೆ ಅಂತ ಇವ್ ಮಾಡೋದ್ ನೋಡಿದ್ರೆ ಸಣ್ಣ ಬೇರೆ ರಾಜ್ಯಗಳಲ್ಲಿ ನೋಡ್ತಿದ್ವಿ ಸರ್. ಈ ವೈಯಕ್ತಿಕ ದ್ವೇಷ, ಆನಂತರ ಒಂದು ಜಿದ್ದಿಟ್ಕೊಳ್ಳೋದು, ಆನಂತರ ಅವ್ರನ್ನ ಟಾರ್ಗೆಟ್ ಮಾಡೋದು, ಆನಂತರ ಅವ್ರನ್ನ ಮುಗಿಸೋದಕ್ ನೋಡೋದು, ಇದೆಲ್ಲ ಬೇರೆ ಆಂಧ್ರದಲ್ಲಿ ಸಂಸ್ಕೃತಿ ಜಾಸ್ತಿ ಇತ್ತು. ತಮಿಳುನಾಡಲ್ಲೆಲ್ಲ ನೋಡ್ತಿದ್ವಿ ಸರ್ ನಾವು. ಆಂಧ್ರ ತಮಿಳುನಾಡು ಅವರು ಶಾಂತಿ ಬಂದಿದ್ದಾರೆ. ಈಗ ಇಲ್ಲಿ ನಮ್ಮ ರಾಜ್ಯಕ್ಕೆ ಏನಾಗಿದೆ ಸರ್? ಏನಿಲ್ಲ ಸರ್, ಇವ್ರಿಗೆ ಯಾರಿಗೂ ಕಾನೂನುಗಳು ಭಯ ಇಲ್ಲ. ಆಮೇಲೆ ಯಾರೇನ್ ಮಾಡ್ಕೊಂತಾರೆ, ದುಡ್ಡು ಕೊಟ್ರೆ ಸರಿ ಹೋಗ್ತತೆ ಎಲ್ಲ. ಯಾರೇನ್ ಮಾಡ್ತಾರಂತ ಜನ ಎಲ್ಲ ನೋಡ್ತಾ ಇದಾರೆ ಸರ್. ಬಿಜೆಪಿ ಅವ್ರನ್ನ ನೋಡ್ತಾರೆ, ಕಾಂಗ್ರೆಸ್ ನೋಡ್ತಾರೆ. ಅಲ್ಲ, ಬಿಜೆಪಿ ರಾಜಕಾರಣ ಮಾಡ್ತಾರಂತಲ್ಲ ಸರ್, ಇದು ನಿಜ? ಇದು ಬಿಜೆಪಿ ಅವರು, ತಿಪ್ಪೇಸ್ವಾಮಿ ಅವರೇ, ಬಿಜೆಪಿ ಅವರು ಇಂಥ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಸರ್, ಹೌದಾ? ಸರ್ ನಿಜವಾಗ್ಲೂ ಅದನ್ನೇ ಹೇಳದೀಗ. ಯಾರು ಇದನ್ನ ಸಮೀಕ್ಷೆ ಮಾಡಿ ತೋರಿಸ್ಬೇಕು. ಇಂಥ ರಾಜಕಾರಣ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಸತ್ತೋದಂದ್ರೆ ಈಗ ಯಾರ ಪಾರ್ಟಿ ಅಂತ ಬರ್ತಾ ಇಲ್ಲ. ಈಗ ಜನ ಹೆಂಗ್ ಸತ್ತ, ಏನಾಯ್ತು, ಯಾಕಾಯ್ತು ಅಂತ ಇದನ್ನ ಸಮೀಕ್ಷೆ ಮಾಡೇ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಜನಗಳಿಗೆ. ಓಕೆ, ಥ್ಯಾಂಕ್ ಯು ನಮ್ ಜೊತೆ ನೀವು ಮಾತಾಡಿದಕ್ಕೆ ತಿಪ್ಪೇಸ್ವಾಮಿ ಅವರೇ. ಗಂಗಾವತಿಯಿಂದ ಆನಂದ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಆನಂದ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ತಾಲೂಕಿನ ಶಾಸಕರಿಗೆ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹೊಡಿಬೇಕು ಅಂತ ಹೇಳಿ ಎಲ್ಲ ಹಿಂಗ್ ಮಾಡಿದ್ರು ಅನ್ನೋದು ಅವರೇ ಹೇಳೋ ಮಾತು, ಜನಾರ್ದನ್ ರೆಡ್ಡಿ ಅವ್ರು ಹೇಳೋ ಮಾತು. ಅದೇ ಸರ್, ಅದೇ ಇವಾಗ ಉಪಮುಖ್ಯಮಂತ್ರಿಗಳು ಇದ್ರಲ್ಲಿ ಹೇಳಿದ್ರು, ವಾಲ್ಮೀಕಿದು ಪುತ್ಥಳಿ ಸಾಧ್ಯ ಇದೆಯಾ ಅಂತ ಕೋಟೆ ಕಟ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ, ಅವರನ್ನು ಕೊಲ್ಲಕ್ ಸಾಧ್ಯ ಇದೆ ಅಂತ ಹೇಳಿ ಕೇಳ್ತಾ ಇದ್ರು. ಅದೇ ಸರ್, ಅದೇ ಕೋಟೆ ಕಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ಸಾಮಾನ್ಯ ಜನರಿಗೆ ಗಂಗಾವತಿಗಳ ಅಭಿವೃದ್ಧಿ ಮಾಡಿದ್ದಾರೆ, ಇದಂತ ಇಲ್ಲ. ಪ್ಲಸ್ ಅವ್ರು ಹೇಳಿದ್ರು ಉಪಮುಖ್ಯಮಂತ್ರಿಗಳು, ಮೊದಲ ಬಾರಿಗೆ ನಾವು ವಾಲ್ಮೀಕಿ ಮಾಡ್ತಾ ಇದೀವಿ, ಬ್ಯಾನರ್ ಹಾಕಿದ್ರೆ ತಪ್ಪು ಅಂತ ಹೇಳಿ. ಈ ಬ್ಯಾನರ್ ಹಾಕೋದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ಅದು ಯಾವ ತರನೇ ಇಲ್ಲ. ಅದಕ್ಕೆ ಮುಂಚೆನೆ ಎಸ್ ಪಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವಾಗ ಬಂದ ಎಸ್ ಪಿನ ಸಸ್ಪೆಂಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಅನಿಸ್ತದೆ. ಇವರು ವಾಲ್ಮೀಕಿ ಇದನ್ನ ಮಾಡೋ ಅಂತ ಹೇಳಿ ಎಷ್ಟೋ ಹಣ ಖರ್ಚು ಮಾಡಿದಾರೆ ಅಂತ ಹೇಳ್ತಾರೆ. ಆ ಹಣವನ್ನು ಈಗಾಗಲೇ ಅಲ್ಲಿ ವಾಲ್ಮೀಕಿ ಆಲ್ರೆಡಿ ವಾಲ್ಮೀಕಿ ಇದೆ ಅಂತ ಹೇಳಿದ್ದಾರೆ. ಅದನ್ನ ಮಾಡೋ ಬದಲು ಬೇರೆ ದುಡ್ಡನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಬೋದಾಯ್ತು. ಈ ತರ ರಾಜಕೀಯ ಹೆಲ್ಪ್ ಮಾಡ್ಬೋದಾಯ್ತು ಅಂತ ನಮ್ಮ ಇದಕ್ಕೆ ಅನಿಸ್ತದೆ. ಓಕೆ, ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡೋದಕ್ಕೆ. ಪ್ರೇಮ್ ಅಂತ ಹೇಳಿ ಗದಗ್ನಿಂದ ಕಾಲ್ ಮಾಡಿದ್ದಾರೆ. ಪ್ರೇಮ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ನಿಮ್ ಟಿವಿನೇ ನೋಡ್ತಾ ಇದ್ದೀನಿ ಸರ್. ಇವಾಗ ಆಕ್ಚುಲಿ ರಿಪಬ್ಲಿಕ್ ಬಳ್ಳಾರಿ ಅಂತೇಳಿ ಅವಾಗೆಲ್ಲ ಸುಮಾರು ಸ್ಟ್ರೈಕ್ ಗೀಕ್ ಎಲ್ಲ ಮಾಡಿದ್ದು, ಗಣಿ ಗಣಿ ಅಂತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವಾಗ ಸುಷ್ಮಾ ಸ್ವರಾಜ್ ಹಾಗೆ ಆಗೋಯ್ತಲ್ಲ ಸರ್, ರಿಪಬ್ಲಿಕ್ ಬಳ್ಳಾರಿ ಆಗೋಯ್ತಲ್ಲ. ಹಂಗೆ ಆಗುತ್ತೆ ನೋಡಿ ಸರ್. ಆಕ್ಚುಲಿ ಇದು ಬೆಂಗಳೂರು ಆಗ್ಬೇಕಾಗಿತ್ತು. ಅದು ಇಷ್ಟೊತ್ತಿಗೆ ಅಲ್ಲಿರತಕ್ಕಂತ ಪಾಪ್ಯುಲೇಷನ್, ಅಲ್ಲಿರ್ತಕ್ಕಂತ ಎಲ್ಲಾ ಎಕನಾಮಿಕಲ್ ಕಂಡೀಷನ್ ನೋಡಿದ್ರೆ ಅದು ಒಂದ್ ದೊಡ್ಡ ಸಿಟಿ ಆಗ್ಬೇಕಾಗಿತ್ತು ಇವತ್ತಿಗೆ. ಬಟ್ ಇವಾಗ ಎಷ್ಟು ಈಸಿಯಾಗಿ ಗುಂಡುಗಳೆಲ್ಲ ಪಬ್ಲಿಕ್ ಅಲ್ಲಿ ಒಳ್ಳೆ ಫಿಲ್ಮ್ ತರ ಇಲ್ಲಿ ಶೋ ಅಪ್ ಮಾಡ್ಬಿಟ್ರೆ ಅದು ಅವರು ತುಂಬಾ ತಪ್ಪು ಸರ್. ಯಾಕಂದ್ರೆ ಜನಗಳಿಗೆ ಆ ಊರಿನ ಮೇಲೆ ಇರೋ ಅಭಿಪ್ರಾಯನ ಕೆಟ್ಟೋಗ್ಬಿಡುತ್ತೆ. ತೆಲುಗು ಸಿನಿಮಾದಲ್ಲೆಲ್ಲ ನಾವು ನೋಡ್ತಿದ್ವಿ ಸರ್ ಹಿಂಗೆ.
ಹೌದೌದು ಸರ್, ಯಾಕಂದ್ರೆ ಇವಾಗ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಈಗ ರಿಯಲ್ ಆಗಿ ನೋಡ್ತಾ ಇದ್ವಿ. ಆಮೇಲೆ ಅವರು ಫೈರಿಂಗ್ ಗೀರಿಂಗ್ ಮಾಡಿದವ್ರು ಬೇರೆ ಸ್ಟೇಟ್ ನವ್ರು ಬಂದು ಅವರೆಲ್ಲ ಗನ್ ಮ್ಯಾನ್ ಇಟ್ಕೊಂಡು ಅವ್ರು ಸರ್ದಾರ್ ತರ ಕಾಣ್ತಾರೆ. ಅವರು ಅದ್ರಲ್ಲಿರೋ ಗನ್ ಮ್ಯಾನ್ ಸರ್ದಾರ್ ಜೊತೆ. ಆಮೇಲೆ ಆ MLA ಅವ್ರಿಗೆ ಏನು ಶಾಸಕರಿದ್ದಾರೆ ಅವ್ರು ತುಂಬಾ ಚಿಕ್ಕ ಏಜು. ಅವ್ರ ತಂದೆಯವ್ರು ತುಂಬಾ ಒಳ್ಳೆ ಹೆಸರು ಮಾಡಿದವರು. ಅವ್ರ ತಂದೆಯವರು ಸೂರ್ಯನಾರಾಯಣ ಅವರು. ಇವ್ರು ಈ ವಯಸ್ಸಲ್ಲಿ ಎಲ್ಲ ಸ್ವಲ್ಪ ಎಕ್ಸೈಟ್ ಆಗಿ ಈ ತರ ಎಲ್ಲ ಮಾಡಿದ್ರೆ ಹೆಸರು ಕೆಟ್ಬಿಡುತ್ತೆ. ಇವಾಗ 25 ಲಕ್ಷ ರೂಪಾಯಿ ಏನೋ ಅವ್ರು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಸರ್. ಈಗ ಜಮೀರ್ ಅಹ್ಮದ್ ಅವ್ರ ಮಗ ಯಾರು ತೀರ್ಕೊಂಡವ್ರಿಗೆ ಎಲ್ಲದರೂ ರಾಜಕೀಯ ಸರ್. ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂದಿದ್ದಕ್ಕೆ 25 ಲಕ್ಷ ಸಿಕ್ತು. ಸುಮ್ನೆ ಸಾಮಾನ್ಯ ಜನ ಅಲ್ಲಿ ಬಂದವನು ಯಾರಾದ್ರೂ ಸತ್ತೋಗಿದ್ರೆ ಅಷ್ಟೊಂದು ದುಡ್ಡು ಸಿಕ್ತಿತ್ತ ಸರ್ ಅವ್ರಿಗೆ ಅಲ್ವಾ? ಅದು ಪ್ರಶ್ನೆ ಬರುತ್ತಲ್ಲ ಸರ್. ಈಗ ಸಾರ್ವಜನಿಕರಲ್ಲಿ ಬರೋ ಪ್ರಶ್ನೆ ಅಂದ್ರೆ 25 ಲಕ್ಷ ಸಿಕ್ಕಿದ್ದು ಅವ್ನು ಕಾಂಗ್ರೆಸ್ ಕಾರ್ಯಕರ್ತ ಇದಕ್ಕೆ. ಅಕಸ್ಮಾತ್ ಅವ್ನು ಸುಮ್ನೆ ನಾರ್ಮಲ್ ಮನುಷ್ಯ ಆಗಿದ್ರೆ ಅವ್ನಿಗೆ 5 ಲಕ್ಷ ಸತ್ರು ಒಂದು ಜೀವ ಹೋಗಿದೆ ಸರ್. ಆ ತಾಯಿ ಮಗನನ್ನು ಕಳ್ಕೊಂಡಿದ್ದಾಳೆ ಸರ್. ಅವರ ಶೋಕವನ್ನ ಭರಿಸ್ಕೊಳ್ಳಿಕ್ ನಾವು ಸಾಧ್ಯವೇ ಇಲ್ಲ ಸರ್. ಜೀವ ಮತ್ತೆ ವಾಪಸ್ ಕೊಡಕ್ ಸಾಧ್ಯನೇ ಇಲ್ಲ ಸರ್. ಅಮಾಯಕನ ಬಲಿಯಾಗಿದೆ ಅಷ್ಟೇ ಇವರ ಪ್ರತಿಷ್ಠೆ ಒಳಗಡೆ. ಹೌದೌದು ಸರ್, ಹೌದು. ಯಾಕಂದ್ರೆ ಈಗ ಬದಲಾಗ್ಬೇಕು ಸರ್, ಅಲ್ಲಿ ಜನನೂ ಬದಲಾಗ್ಬೇಕು, ಬಳ್ಳಾರಿ ಕ್ಷೇತ್ರದ ಜನನೂ ಬದಲಾಗ್ಬೇಕು. ಏನ್ ಸರಿ ಏನು ತಪ್ಪು ಅಂತ ಗೊತ್ತಾಗ್ಬೇಕು ಸರ್ ಜನಕ್ಕೆ. ಇಷ್ಟೆಲ್ಲ ಆದ್ಮೇಲೆ 2 ದಿನಕ್ಕೆ ಮತ್ತೆ ಮರ್ತು ಬಿಟ್ಟು ಮತ್ತೆ ಅದೇ ರೂಟ್ ಅಲ್ಲಿದ್ರೆ ಇಂಡಿಯಾ ಅಲ್ಲ ಕರ್ನಾಟಕ ಯಾವುದೇ ಆಗಲಿ ಸರ್ ರಾಜ್ಯ ಡೆವಲಪ್ಮೆಂಟ್ ಮಾಡೋದು ತುಂಬಾ ಕಷ್ಟ ಸರ್. ಜನ ಬದಲಾಗ್ಬೇಕು ಸರ್, ಜನ ಬದಲಾಗ್ಬೇಕು ಸರ್. ಸುಮ್ನೆ ನಿಂತು ನೋಡೋರು ಆಗ್ಬಿಟ್ರೆ ನೋಡಿ ಪ್ರೇಮ ಅವರೇ, ಜನ ಬದಲಾಗ್ಬೇಕು, ಜನ ಯೋಚನೆ ಮಾಡ್ಬೇಕು. ನೋಡಿ ನಮ್ ಜನಪ್ರತಿನಿಧಿ ಆತನ ಬೆಂಬಲಿಗರು ಬಂದು ಹಾದಿ ಬೀದಿಯಲ್ಲೆಲ್ಲ ಫೈರಿಂಗ್ ಮಾಡ್ತಾರೆ, ಗುಂಡು ಹೊಡಿತಾರೆ, ಗಲಾಟೆ ಆಗುತ್ತೆ, ರಾತ್ರಿ ಎಲ್ಲ ಹೊತ್ತಿ ಉರಿಯುತ್ತೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗುತ್ತೆ. ನಾವು ವೋಟ್ ಹಾಕೋರು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಜನ ತೀರ್ಮಾನ ಮಾಡ್ಬೇಕು. ಎಸ್, ಥ್ಯಾಂಕ್ ಯು ಪ್ರೇಮ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಮೈಸೂರಿನಿಂದ ಸದಾಶಿವ್ ಅನ್ನೋರು ಕಾಲ್ ಮಾಡಿದ್ದಾರೆ. ಸದಾಶಿವ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಳಿ. ಸಿನಿಮಾದಲ್ಲೆಲ್ಲ ನಾವು ನೋಡ್ತಾ ಇದ್ವಿ ಸದಾಶಿವ್ ಅವರೇ, ಆದ್ರೆ ಈಗ ನಾವು ರಿಯಲ್ ಆಗಿ ಬಳ್ಳಾರಿಯಲ್ಲಿ ನೋಡ್ತಾ ಇದೀವಿ. ಸರ್ ನಿಜ ಹೇಳ್ಬೇಕಾದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 38 ವರ್ಷಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಮಾಡಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ 38 ವರ್ಷಗಳಿಗೆ. ಒಂದೊಂದು ಪ್ರಾಥಮಿಕವಾದ ಪ್ರಶ್ನೆ ಇದೆ ಸರ್ ಸದಾಶಿವ ಅವರ, ಪ್ರಾಥಮಿಕವಾದ ಪ್ರಶ್ನೆ ಇದೆ ನೋಡಿ. ಒಂದು ಜಾಗದಲ್ಲಿ 50,000 ಜನ ಸೇರ್ತಾರೆ ಅಂತ ಹೇಳಿದ್ರೆ ಒಂದು ಇಂಟಿಮೇಷನ್ ಇರೋದಿಲ್ವಾ? ಹಿಂಗಾಗತ್ತೆ, ಹಿಂಗಾಗಬಹುದು, ಈ ತರದ್ದು ಒಂದು ಇಂಟಿಮೇಷನ್ ಇರೋದಿಲ್ವಾ ಪೊಲೀಸರಿಗೆ? 50,000 ಜನ ಅಲ್ಲ ಸರ್, 2,000 ಜನ ಸೇರುತ್ತೆ ಅಂದ್ರೆ 1,000 ಜನ ಸೇರುತ್ತೆ ಅಂದ್ರೆ ಮೊದಲೇ ಇನ್ಫಾರ್ಮೇಶನ್ ಇರುತ್ತೆ ಡಿಪಾರ್ಟ್ಮೆಂಟ್ಗೆ. ಮತ್ತೆ ಅದ್ರ ಮಧ್ಯೆ ಅದಕ್ಕೆ ಯಾವ ರೀತಿಯಲ್ಲಿ ಸೂಕ್ತ ಬಂದೋಬಸ್ತ್ ತಗೊಳ್ಬೇಕು ಆ ಬಂದೋಬಸ್ತ್ ನ ಅಡ್ವಾನ್ಸ್ ಆಗಿ ತಗೊಂಡಿರ್ತಾರೆ. ತಮ್ಮ ಪ್ರಕಾರ ಅಲ್ಲಿ ಪೊಲೀಸರ ವೈಫಲ್ಯ ಆಗಿದೆ ಅಂತ ಹೇಳಿ ತಮ್ಗನ್ಸುತ್ತಾ? ಸರ್ ಪೊಲೀಸರ ವೈಫಲ್ಯ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳ ಚೇಲಾಗಳಾಗ್ಬಿಟ್ಟಿದ್ದಾರೆ ಸರ್ ಅಧಿಕಾರಿಗಳು. ಹಿಂಗಾದ್ರೆ ಹೆಂಗೆ ಸರ್ ಜನಸಾಮಾನ್ಯರು? ನಾನು ಓಪನ್ ಆಗಿ ಹೇಳ್ತೀನಿ ಸರ್, IPS ಅಧಿಕಾರಿಗಳು, IAS ಅಧಿಕಾರಿಗಳು, IFS ಅಧಿಕಾರಿಗಳು, KSPS, KAS ಎಲ್ರೂ ಈ ರಾಜಕಾರಣಿಗಳ ಚೇಲಾಗಳಾಗ್ಬಿಟ್ಟಿದ್ದಾರೆ ಸರ್. ಎಥಿಕ್ಸ್ ಎಲ್ಲಿದೆ ಸರ್ ಹಾಗಾದ್ರೆ? ಒಂದ್ ಸರ್ಕಾರಿ ಸೇವೆಗೆ ಬಂದು ಜನರ ಸೇವೆ ಮಾಡ್ಬೇಕಂತ ಹೇಳಿದ್ರೆ, ಅಥವಾ ನಾವು ಮಾಧ್ಯಮದವ್ರು ನಾವೊಂದು ಎಥಿಕ್ಸ್ ಇಟ್ಕೊಂಡು ಮಾತಾಡ್ತೀವಿ ಸರ್. ಸತ್ಯ ಹೇಳ್ಬೇಕಾದ್ರೆ ಇದು ಗೂಂಡಾ ರಾಜ್ಯ ಆಗ್ತೈತೆ. ಈ ಕೆಟ್ಟ ಸರ್ಕಾರ ಬಂದಾಗ್ಲಿಂದನೂ ನೋಡ್ತಾ ಇದೀನಿ. ಈ ಸರ್ಕಾರ ಯಾವಾಗ ಬಂತು ಅವತ್ತಿನಿಂದ ಒಂದಲ್ಲ ಒಂದು ಸರ್ ಅಷ್ಟು ದೂರ ಬೇಡಿ ಸರ್. ನಾನೊಬ್ಬ ಸಾಮಾನ್ಯ ASI ಆಗಿ ರಿಟೈರ್ಡ್ ಆಗಿದ್ದು. ಆ ಬೆಳಗಾವಿ ಇನ್ಸಿಡೆಂಟ್ ಹಾಗೆ ಇದ್ ಮಾಡ್ತೀನಿ, ನಿಮ್ ಗಮನಕ್ಕೆ ತರ್ತೀನಿ. ನಾರಾಯಣ ಬರಮಣಿ IPS